ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಷ್ಟೋ ದಿನ ಆದ್ಮೇಲೆ ಮತ್ತಿನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಬ್ಯಾಕ್ ಗ್ರೌಂಡ್ ಏನಪ್ಪ ಹೊಸದಾಗಿದೆ ಅಂತ ಅನ್ಕೋತಿದ್ದೀರಾ. ಇದು ನನ್ನ ಫ್ರೆಂಡ್ ಅವ್ರ ರೂಮ್ ನ ಡೆಕೋರೇಟ್ ಮಾಡ್ಕೊಂಡಿದ್ಲು, ಸೊ ನಾನು ವಿಡಿಯೋಗಾಗಿ ಶೂಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಟಿರಾ ಕಡೆಯಿಂದ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ. ಆ ಆಪ್ ನ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ನನಗೆ ಏನೇನು ಆಫರ್ ಸಿಕ್ತು, ನಾನು ಏನೇನು ತರಿಸ್ಕೊಂಡೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆದ್ರೆ ಮೇ ಬಿ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸಸ್ ಇದೆ, 2 ಬಾಕ್ಸ್ ಇದೆ. ಇದು 2 ಟೈಮ್ಸ್ ಮಾಡಿದ್ದು. ಏನಿಲ್ಲ ಅಂದ್ರೂ 15 ಡೇಸ್ ಆಯ್ತು ಅನ್ಸುತ್ತೆ. ಬಟ್ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನಿನ್ನ ಓಪನ್ನೇ ಮಾಡಿರ್ಲಿಲ್ಲ. ಕ್ಯೂರಿಯಾಸಿಟಿ ನನಗೇನು ಅಷ್ಟೊಂದು ಇರಲ್ಲ, ಬಟ್ ಓಪನ್ ಮಾಡಲಿಲ್ಲ. ಎರಡನ್ನೂ ಅನ್ಪ್ಯಾಕ್ ಮಾಡೋಣ. ಮೊದಲಿಗೆ ಚಿಕ್ಕ ಬಾಕ್ಸ್ನ ಅನ್ಪ್ಯಾಕ್ ಮಾಡಿಬಿಡೋಣ, ಬನ್ನಿ ನೋಡೋಣ ಏನಿದೆ ಅಂತ ಹೇಳಿ. ಇದರಲ್ಲಿ 3 ಪ್ರಾಡಕ್ಟ್ ಇದೆ. ಮೊದಲಿಗೆ ಇದು ನೇಲ್ ಪಾಲಿಶ್ ರಿಮೂವರ್. ಇದು ನನಗೆ ಕಾಸ್ಟ್ ಬಿದ್ದಿದ್ದು 52 ರುಪೀಸ್. ಇದನ್ನು ಯಾಕೆ ಮಾಡಿದೆ ಅಂದರೆ, ನಾನು ಇನ್ನೆರಡು ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ. ಆ 2 ಪ್ರಾಡಕ್ಟ್ಸು ನಾನು ಮೊದಲು ದೊಡ್ಡ ಬಾಕ್ಸ್ ಮಾಡಿದ್ನಲ್ವಾ, ಆ ದೊಡ್ಡ ಬಾಕ್ಸ್ ಮಾಡೋ ಟೈಮಲ್ಲಿ ನನಗೆ 2500 ಸಮಥಿಂಗ್ ಪ್ಲಸ್ ಆಗಿತ್ತು ಅಮೌಂಟು. ಆ ಅಮೌಂಟ್ಗೆ ನನಗೆ ಟಿರಾ ಆ್ಯಪ್ ಕಡೆಯಿಂದ ಪಾಯಿಂಟ್ಸ್ ಅಂತ ಸಿಕ್ತು, 625 ಪಾಯಿಂಟ್ಸ್. 625 ಪಾಯಿಂಟ್ಸಲ್ಲಿ ನಂಗೆ ಆ 2 ಪ್ರಾಡಕ್ಟ್ ಸಿಕ್ತು. ನೆಕ್ಸ್ಟ್ ಇನ್ನು ಆರ್ಡರ್ ಡೆಲಿವರಿ ಆಗಬೇಕು ಅಂದರೆ ಏನಾದ್ರು ಚಾರ್ಜಸ್ ಬೀಳುತ್ತಲ್ವ, ಸೊ ಅದಕ್ಕೆ ಒಂದು ಪ್ರಾಡಕ್ಟ್ ಏನಾದ್ರು ನಾವು ಆರ್ಡರ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಾನು ಇರಲಿ ಅಂತ ಹೇಳಿ ನೈಲ್ ಪಾಲಿಶ್ ರಿಮೂವರ್ನ ಆರ್ಡರ್ ಮಾಡಿದೆ. ಸೊ ಇದರಲ್ಲಿ 30 ವೈಪ್ಸ್ ಇರುತ್ತೆ, ಸ್ಟ್ರಾಬೆರಿ ಫ್ಲೇವರ್. ಓಪನ್. ಹಾಂ, ಫಸ್ಟ್ ಪ್ಯಾನ್. ನೆಕ್ಸ್ಟ್ ನನ್ನ ಹತ್ರ ಹೆಂಗೂ ಬಾಡಿ ಲೋಷನ್ ಖಾಲಿ ಆಗಿತ್ತು. ಟಿರಾ ಪಾಯಿಂಟ್ಸಲ್ಲಿ ನಮ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ಇರುತ್ತೆ, ಅದರಲ್ಲೇ ನಾವು ತೊಗೋಬೇಕಾಗಿರುತ್ತೆ. ಸೊ ಅದರಲ್ಲಿ ನನಗೆ ಯಾವುದು ಬಳಸ್ತೀನಿ ಅಂತ ಅನಿಸ್ಲಿಲ್ಲ. ನನಗೆ ಅನಿಸಿದ್ದು ಒಂದೇ ನಾನು ಬಳಸ್ತೀನಿ ಅಂತ. ಸೊ ಅದಕ್ಕೆ ಮಾಯ್ಶ್ಚರೈಸರ್ನ ತರಿಸ್ಕೊಂಡಿದ್ದೀನಿ. ಇದು ನನಗೆ 249 ರುಪೀಸ್ ಇದೆ. ಪಾಯಿಂಟ್ಸಲ್ಲಿ ಸಮಥಿಂಗ್ 249 ಪಾಯಿಂಟ್ಸ್ಗೆ ಏನೋ ಬಂದಿತ್ತು. ಸೊ ಇದು ಅಪ್ಲಿಕೇಬಲ್ ಆಗುತ್ತೆ 625 ಪಾಯಿಂಟ್ಸಲ್ಲಿ. ಇದು ಒಂದು ಪ್ರಾಡಕ್ಟು. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಬಂದು ಫಾಕ್ಸ್ಟೈಲ್ ಅವರು ಸನ್ಸ್ಕ್ರೀನ್. ಇದನ್ನು ಯಾಕೆ ಮಾಡಿದೆ ಅಂದರೆ, ನಾನು ಆಲ್ರೆಡಿ ಆ ದೊಡ್ಡ ಪ್ಯಾಕೇಜಲ್ಲಿ ಸನ್ಸ್ಕ್ರೀನ್ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ ಟಿರಾ ಪಾಯಿಂಟ್ಸಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ಅದರಲ್ಲೇ ತರಿಸ್ಕೋಬೇಕು ಅಂತ. ಸೊ ಅಟ್ಲೀಸ್ಟ್ ಎಲ್ಲ ಪ್ರಾಡಕ್ಟ್ಸ್ನು ಬಳಸೋಕ್ಕಾಗಲ್ಲ ಎಲ್ಲ ಸ್ಕಿನ್ ಟೋನ್ಸ್ಗೆ ಅಥವಾ ಸ್ಕಿನ್ ಟೆಕ್ಸ್ಚರ್ಗೆ. ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಇಸ್ ಬೆಸ್ಟ್ ಅನಿಸುತ್ತೆ. ಯಾವುದಾದ್ರೂ ಬಳಸಿದ್ರು ನಿಮಗೆ ಅಲರ್ಜಿಕ್ ಆಗೋದು ಕಡಿಮೆ. ಸೊ ಅದಕ್ಕೆ ಫಾಕ್ಸ್ಟೈಲ್ ಅವ್ರದ್ದು ಸನ್ಸ್ಕ್ರೀನ್ನ ಆರ್ಡರ್ ಮಾಡಿಕೊಂಡೆ. ದಿಸ್ ಕಾಸ್ಟೆಡ್ ಮೀ 300 ಸಮಥಿಂಗ್ ಅನಿಸುತ್ತೆ. ಸೊ ನಾನು ಎಲ್ಲದ್ರದ್ದು ಬಿಲ್ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಸೊ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದು ವರ್ತಿ ಅನಿಸಿದ್ರೆ ನೀವು ಬೈ ಮಾಡಿ. ಟಿರಾ ಕಡೆಯಿಂದ ನನಗೆ ಅನ್ನಿಸ್ತು ವರ್ತಿ ಅಂತ, ಸೊ ಅದಕ್ಕೆ ನಾನು ಇಷ್ಟೊಂದು ಬೈ ಮಾಡಿದ್ದೀನಿ. ಇಫ್ ನಿಮ್ಗೆ ಅನಿಸಿದ್ರೆ ನೀವು ಬೈ ಮಾಡ್ಬೋದು. ಇದು ಪ್ಯಾಕೇಜಿಂಗ್ ಓಪನ್ ಮಾಡೋಣ. ಇದು ಫಸ್ಟ್ ಟೈಮ್ ನಾನು ಸನ್ಸ್ಕ್ರೀನ್ ಫಾಕ್ಸ್ಟೈಲ್ ಕಡೆಯಿಂದ ತರಿಸ್ಕೊಂಡಿರೋದು. ಇಷ್ಟು ಬರುತ್ತೆ, 50 ml ಸ್ಮಾಲ್ ಪ್ಯಾಕ್. ಇಷ್ಟು ಕೈಯಷ್ಟಿದೆ. ಬರ್ತಾನೆ ಇಲ್ಲ. ಚೆನ್ನಾಗಿದೆ, ವೈಟ್ ಕ್ಯಾಸ್ಟ್ ಇಲ್ಲ. ಸೊ ಟ್ರೈ ಮಾಡಿ, ನಿಮ್ಗೆ ಯಾರಿಗೆ ಬೇಕನ್ಸುತ್ತೋ ಫಾಕ್ಸ್ಟೈಲ್ ಟ್ರೈ. ಎಷ್ಟೋ ದಿನಕ್ಕೆ ವೆಯ್ಟ್ ಮಾಡ್ತಿದ್ದೆ ಈ ಬಾಕ್ಸ್ನ ಓಪನ್ ಮಾಡೋಕ್ಕೆ, ಅಂದರೆ ಬಂದಾಗ. ಸೊ ಇವಾಗ ಫೈನಲಿ ಅನ್ಪ್ಯಾಕ್ ಮಾಡೋಣ ಬನ್ನಿ. ಏನೇ ಹೇಳಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ವಾ, ನಂಗೆ ಇಷ್ಟ ಆಯಿತು. ಈಗ ಇದರಲ್ಲಿ ಏನೇನಿದೆ ಅಂತ ಅನ್ಪ್ಯಾಕ್ ಮಾಡೋಣ. ಅರ್ಧ ಇದಾಯಿತು ಅನ್ಸುತ್ತೆ ಬಾಕ್ಸಲ್ಲಿ. ಓ ಗೈಸ್, ಡ್ಯಾಮೇಜ್ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು
ಫೈನಲಿ ಫಸ್ಟ್ ಪ್ಯಾಕೇಜ್ ಎಲ್ಲ ಬಬಲ್ ರ್ಯಾಪ್ ಮಾಡಿದ್ದಾರೆ, ಸೊ ಡ್ಯಾಮೇಜ್ ಆಗೋದು ಕಷ್ಟ ಅಂತ. ಸೊ ಇದು ಪ್ಲಮ್ ಅವರ ಟೋನರ್, ಫೇಸ್ ಟೋನರ್, ಅಂದರೆ ಓಪನ್ ಪೋರ್ಸ್ ಇರುತ್ತಲ್ಲ ಅದನ್ನೆಲ್ಲ ಟೈಟನ್ ಮಾಡುತ್ತೆ ಅಂತ. ಇದ್ರ ಬಗ್ಗೆ ತುಂಬ ರಿವ್ಯೂಸ್ ಕೇಳಿದ್ದೆ ನಾನು, ತುಂಬ ಫೇಮಸ್ ಇತ್ತು ಒಂದು ಕಾಲದಲ್ಲಿ, ಬಟ್ ನಾನು ಇವೆಲ್ಲ ಬಳಸ್ತಿರ್ಲಿಲ್ಲ. ಈ ಸಲ ಯಾಕೋ ಟ್ರೈ ಮಾಡಬೇಕು ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ನಾನು ನಿಮಗೆ ಕಾಸ್ಟ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಸೊ ದಟ್ ನಿಮಗೂ ಯೂಸ್ ಆದರೆ ತಗೊಳ್ಳಿ. ಬಟ್ ಇದ್ರದ್ದು MRP 440 rupees ಇದೆ. ನೆಕ್ಸ್ಟ್ ಈ ಪ್ಯಾಕೇಜ್ನ ಓಪನ್ ಮಾಡೋಣ. ನಾನು ಯಾವಾಗಲೂ ಬಳಸೋವಂಥ ಸನ್ಸ್ಕ್ರೀನ್ ಬಂದು ಅಕ್ವಾಲಾಜಿಕಾ ಅವ್ರದ್ದು. ಗೊತ್ತಿಲ್ಲ, ಆಗೇನೋ ಅಭ್ಯಾಸ ಮಾಡ್ಕೊಂಡೆ, ಸೊ ನಂಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಇರಲಿಲ್ಲ ಪ್ರಾಡಕ್ಟ್ಸಲ್ಲಿ. ಆಗ್ಲಿಂದನೂ ನಾನು ಬಳಸ್ತಾ ಇದ್ದಿದ್ದಂಥ ಪ್ರಾಡಕ್ಟು ಅಕ್ವಾಲಾಜಿಕಾ ಸನ್ಸ್ಕ್ರೀನ್. ಇದ್ರದ್ದು ನನಗೆ MRP 449 rupees ಇದೆ. ಬಟ್ ನನಗೆ ಆಫರಲ್ಲಿ ಸಿಕ್ತು ಅನಿಸುತ್ತೆ, ಗೊತ್ತಿಲ್ಲ. ಇದನ್ನೇ ಬಳಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸತಿ ಡರ್ಮಾಕೋ ಅವರ ಸನ್ಸ್ಕ್ರೀನು ಬಳಸ್ತೀನಿ ನಾನು, ಅದು ಚೆನ್ನಾಗಿರುತ್ತೆ. ಸೊ ಇದು ಹಿಂಗಿದೆ. ಎಷ್ಟು ಬೇಗ ಬ್ಲೆಂಡ್ ಔಟ್ ಆಗುತ್ತೆ ಅಂದರೆ ನೋಡಿ, ಕಾಣಿಸೋದಿಲ್ಲ ನಿಮಗೆ, ಅಷ್ಟು ಕ್ಲೀನ್ ಆಗಿದೆ. ಸೊ ಐ ಲೈಕ್ ದಿಸ್. ಆ್ಯಂಡ್ ನೆಕ್ಸ್ಟ್ ಫೇಸ್ ವಾಶ್, ಮಾಮಾ ಅರ್ಥ ಅವರ ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಫೇಸ್ ವಾಶ್ನ ನಾನು ಯೂಸ್ ಮಾಡೋದು. ರಿವ್ಯೂ ಹೇಳಬೇಕು ಅಂತಂದರೆ ಎಲ್ಲ ಪ್ರಾಡಕ್ಟ್, ನೀವು ಯಾವುದೇ ಪ್ರಾಡಕ್ಟ್ ಬಳಸಿ ಕನ್ಸಿಸ್ಟೆನ್ಸಿ ಈಸ್ ಮೇನ್ ಕೀ ಅಂತ ಹೇಳ್ತಾರೆ. ಸೊ ನಾನೇ ಹೇಳೋದು ಅದೇ, ನೀವು ಈ ಪ್ರಾಡಕ್ಟ್ನ ಒಂದ್ಸತಿ ಬಳಸಿದ್ದೀರಾ ಅಂದಿದ ತಕ್ಷಣ ಏನೋ ನಿಮ್ಗೆ ಎಫೆಕ್ಟ್ ಆಯಿತು ಅಂದ ತಕ್ಷಣ ಬಿಟ್ಟರೆ ನನಗನ್ಸುತ್ತೆ ಅದು ರಿಸಲ್ಟ್ ಸಿಗುತ್ತೆ ಅಂತಲ್ಲ, ಅದಕ್ಕೆ ಟೈಮ್ ಕೊಡಬೇಕು. ಯಾವುದೇ ಒಂದು ಪ್ರಾಡಕ್ಟ್ ರಿಯಾಕ್ಟ್ ಆಗಬೇಕಂದ್ರೂ ಟೈಮ್ ಕೊಡಬೇಕಲ್ವಾ. ಸೊ ಟೈಮ್ ಕೊಟ್ಟು ನೋಡಿ, 3 months ಅಟ್ಲೀಸ್ಟ್, ಸೊ ಯು ವಿಲ್ ಗೆಟ್ ದ ರಿಸಲ್ಟ್ಸ್ ಅಷ್ಟೇ. ನೆಕ್ಸ್ಟ್ ಈಸ್ ನೋಸ್ ಸ್ಟ್ರಿಪ್ಸ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 4 ನೋಸ್ ಸ್ಟ್ರಿಪ್ಸ್ ಬರುತ್ತೆ, ಸಿರೋನಾ ಅವ್ರ ಬ್ರ್ಯಾಂಡ್. ಹೇಳಿಲ್ವಾ, ಇವನ್ನೆಲ್ಲ ನಾನು ಬಳಸ್ತೀನಿ ಅಂತ ಅಲ್ಲ, ಬಟ್ ನನ್ನ ಹತ್ರ ಇರಬೇಕು ಅಂತ. ಸೊ ದಟ್ ಯಾವುದೋ ಒಂದು ಸಿಚುವೇಶನ್ ಬರುತ್ತೆ ನಿಮಗೆ, ಇವಾಗ ಎಲ್ಲೋ ಆತ್ರವಾಗಿ ಹೋಗ್ಬೇಕಾಗಿರುತ್ತೆ, ಸೊ ದಟ್ ಇವೆಲ್ಲ ಯೂಸ್ಫುಲ್ ಆಗುತ್ತೆ ಕೆಲವೊಂದ್ಸಲಿ. ನನಗೆ ಅನಿಸಿದ್ದು ಯಾವುದೋ ಒಂದು ಸಿಚುವೇಶನಲ್ಲಿ ಎಲ್ಲಾನು ಇರಬೇಕು ಅಂತ ಅನಿಸಿದೆ ನನಗೆ. ಯಾಕಂದರೆ ಇದಕ್ಕೂ ಮುಂಚೆ ನಾನು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನನಗೆ ಇವೆಲ್ಲ ಅವಶ್ಯಕತೆ ಇತ್ತು. ಆ ಟೈಮಲ್ಲಿ ನನಗೆ ಅನಿಸಿದ್ದು ನನ್ನ ಹತ್ರನೂ ಆ ಪ್ರಾಡಕ್ಟ್ಸ್ ಎಲ್ಲ ಇದ್ದರೆ, ಯಾರು ಕೇಳೋ ಅಂಥ ಪರಿಸ್ಥಿತಿ ಬರಲ್ಲ. ಕೇಳಿದ್ರೆ ತಪ್ಪು ಅಂತ ಅಲ್ಲ, ಬಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಎಲ್ಲಾನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೇನೆ ನನಗೆ ಪಿಂಪಲ್ ಪ್ಯಾಚ್ 2 ಕಾಂಬೋ ಅಲ್ಲಿ ಸಿಕ್ಕಿದ್ದು, ಸಿರೋನಾ ಅವ್ರ ಬ್ರ್ಯಾಂಡ್ದು. ಇದರಲ್ಲಿ ಎಲ್ಲ ಸೈಜು ಇದೆ, ಚಿಕ್ಕದ್ರಿಂದ ದೊಡ್ಡದವರೆಗೂ. ನಿಮ್ಮ ಪಿಂಪಲ್ ಸೈಜ್ ಯಾವುದಿರುತ್ತೋ ಅದನ್ನು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ತೆಗೆದ್ರೆ ಅದರಲ್ಲಿರೋ ಪಸ್ ಆಚೆ ಬರುತ್ತೆ. ಸೊ ಯೂಸ್ಫುಲ್. ನಾನು ಇವ್ಯಾವು ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್. ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್ ತರಿಸ್ಕೊಂಡಿದ್ದೀನಿ. ಇದು ನನ್ನ ಶೇಡಾ ನನಗೆ ಗೊತ್ತಿಲ್ಲ, ಏನೋ ತರಿಸ್ಕೋಬೇಕಲ್ಲ ಅಂತ ತರಿಸ್ಕೊಬಿಟ್ಟೆ. ನನ್ನ ಸ್ಕಿನ್ ಟೋನ್ ಇದು ಗೈಸ್, ಲಿಕ್ವಿಡ್ ಸೆನ್ಸ್ ಕನ್ಸೀಲರ್. ಐ ಥಿಂಕ್ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ಹಾಂ, ಮ್ಯಾಚ್ ಆಗುತ್ತೆ. ನನಗೆ ನಗು ಬರುತ್ತೆ, ಯಾಕಂದರೆ ಗೊತ್ತಿಲ್ಲ ನನಗೆ ಇವುಗಳನ್ನೆಲ್ಲ ಹೆಂಗೆ ಬಳಸಬೇಕು ಅಂತ. ಸೊ ನೋಡೋಣ, ಇಲ್ಲಿ ಕಲ್ತ್ಕೊಳ್ಳೋಕ್ಕೇನು. ಇದು ಶೇಡ್ ಬಂದು ಲೈಟ್ ಮೋಯೆನ್ 03 ಲೈಟ್ ಮೋಯೆನ್ ಅಂತ ಇದೆ. ಅದ್ರ ಜೊತೆಗೇನೆ ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಇದೇನು ಬ್ಲಷ್ ಅಂಡ್ ಹೈಲೈಟರ್ ತರಿಸ್ಕೊಂಡಿದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನಂಗೆ ಏನಂದ್ರೆ ಪ್ರಾಡಕ್ಟ್ಸ್ಗಿಂತ ನನಗೆ ಕ್ಯೂಟ್ ಆಗಿದ್ರೆ, ಯಾವುದೇ ಒಂದು ಥಿಂಗ್ ಆಗಲಿ ಕ್ಯೂಟ್ ಆಗಿದ್ರೆ ತಗೋತೀನಿ. ಆ ರೀತಿ ಮೈಂಡ್ ಸೆಟ್ ಅಂದ್ಕೊಳ್ಳಿ. ಇದ್ರಲ್ಲಿ 4 ಶೇಡ್ಸ್ ಇದೆ. ಐ ಥಿಂಕ್ ಯೂಸ್ ಆಗುತ್ತೆ. ನನ್ನ ಫ್ರೆಂಡ್, ನಿಜ ಹೇಳ್ಬೇಕಾದ್ರೆ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ, ಇಲ್ಲ ಯಾವುದಾದ್ರೂ ವೀಡಿಯೋ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ನನಗೆ ತುಂಬ ಹೆಲ್ಪ್ ಮಾಡೋದು. ಅವಳೇ ಎಲ್ಲನೂ ರೆಡಿ ಮಾಡೋದು, ಮೇಕಪ್ ಕಡೆಯಿಂದ ಎಲ್ಲಾನು.
ಇಷ್ಟು ದಿನದಿಂದ ಅವಳ ಹತ್ರ ಇದ್ದಿದ್ದ ಪ್ರಾಡಕ್ಟ್ಸಲ್ಲೇ ನನಗೆ ಅದೆಲ್ಲ ಮಾಡಿದ್ಲು. ಅದಕ್ಕೆ ಇರಲಿ ಎಲ್ಲ ತಂದಿಡೋಣ, ನಾನು ಮಾಡ್ಕೊಳ್ಳಿಲ್ಲ ಅಂದರೂ ಅವಳು ಮಾಡ್ತಾಳೆ ನನಗೆ. ಸೊ ಅದಕ್ಕೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ತಗೊಂಡಾಗ ನನಗೆ ಫ್ರೀ ಬಿ ಬಂತು. ಇದು ಯಾವುದು ಮೇಕಪ್ ಫಿಕ್ಸರ್, ಸ್ವಿಸ್ ಬ್ಯೂಟಿ ಅವ್ರದ್ದೇ ಮೇಕಪ್ ಫಿಕ್ಸರ್ ಬಂದಿದೆ ಗಿಫ್ಟಾಗಿ. ಎಷ್ಟು ಚಿಕ್ಕದಾಗಿದೆ, ಮಿನಿ ಪ್ಯಾಕ್, 12 ml ಇದೆ. ಮೇಕಪ್ಪೇ ಮಾಡ್ಕೊಳ್ಳಲ್ಲ, ಮೇಕಪ್ ಫಿಕ್ಸರ್ ಯಾಕೆ ಅಂತ ಅನಿಸುತ್ತೆ. ಇಷ್ಟಿದೆ ಮಿನಿ ಬಾಟಲ್. ಫೈನಲಿ ಲಾಸ್ಟ್ ಪ್ಯಾಕೇಜ್. ಇದರಲ್ಲಿ ನನಗೊಂದು ಗಿಫ್ಟ್ ಬಂತು, ಟೋಟ್ ಬ್ಯಾಗ್. ಟಿರಾ ಅವ್ರದ್ದು ಟೋಟ್ ಬ್ಯಾಗ್ ಗಿಫ್ಟಾಗಿ ಬಂತು. ಓ ಮೈ ಗಾಡ್, ನಾನು ತುಂಬ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ. ಇಷ್ಟಿದೆ, ಇಷ್ಟೇ. ಇದು ನಿಮ್ಗೆ ಎಷ್ಟು ದೊಡ್ಡದು ಕಾಣುತ್ತೋ ಗೊತ್ತಿಲ್ಲ, ಬಟ್ ವಿಡಿಯೋದಲ್ಲಿ ಇಷ್ಟು ಬರುತ್ತೆ ಅಷ್ಟೇ. ನಿಮ್ಮ ಕೈಯಷ್ಟು ಬರುತ್ತೆ, ಇಷ್ಟುದ್ದ. ಅದ್ರ ಮೇಲೆ ಲವ್ ಅಂತ ಇದೆ. ತುಂಬ ಚಿಕ್ಕದು, ತುಂಬ ಚಿಕ್ಕದು. ಇಟ್ಸ್ ಓಕೆ. ನೆಕ್ಸ್ಟ್ ಪ್ರಾಡಕ್ಟ್ ಡರ್ಮಾಕೋರ ಸೀರಮ್, ಫೇಸ್ ಸೀರಮ್. ನಾನು ಮೊದಲಿಂದ ರೊಟೀನ್ ಮಾಡ್ಕೊಂಡು ಬಂದಿರೋಂಥ ಸೀರಮ್ ಇದು. ಸೊ ಅದಕ್ಕೆ ಇದನ್ನೇ ಬಳಸ್ತೀನಿ. ಎಲ್ಲಾನು ಖಾಲಿ ಆಗಿತ್ತು. ಸೊ ಹಂಗಾಗಿ ಯಾವುದೋ ಒಂದು ಆ್ಯಪಲ್ಲಿ ಟ್ರೈ ಮಾಡ್ತಿದ್ದೆ ತಗೊಳ್ಳೋಣ ಅಂತ ಹೇಳಿ. ಆವಾಗ ನನಗೆ ಸಿಕ್ಕಿದಂಥ ಆ್ಯಪೇ ಟಿರಾ ಆ್ಯಪು. ಸೊ ಅದಕ್ಕೆ ಎಲ್ಲಾನು ಅದರಿಂದನೇ ಆರ್ಡರ್ ಮಾಡ್ಕೊಂಡಿದ್ದೀನಿ. 30 ml ಇದೆ ಇದು. ನೆಕ್ಸ್ಟ್ ಒನ್ ಈಸ್ ಮಾಯಿಶ್ಚರೈಸರ್, ಅಕ್ವಾಲಾಜಿಕ್ ಅವ್ರ ಮಾಯಿಶ್ಚರೈಸರ್. ನಾನು ಯಾವಾಗಲೂ ಬಳಸ್ತಾ ಇದ್ದಿದ್ದಂಥ ಮಾಯಿಶ್ಚರೈಸರ್ ಬಂದು ಪಾಂಡ್ಸ್ ಮಾಯಿಶ್ಚರೈಸರು. ಬಟ್ ಈ ಸತಿ ಹೆಂಗೂ ಇದ್ರಲ್ಲಿ ಮಾಡ್ತಿದ್ನಲ್ವಾ, ಎಲ್ಲನೂ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಮಾಡಕ್ಕೆ ಹೋದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ. ಗಮ್ಮಂತ ಪ್ಯಾಕೇಜಿಂಗ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಲೈನರ್, ಸ್ವಿಸ್ ಬ್ಯೂಟಿ ಅವ್ರದ್ದೇ ಲಿಪ್ ಲೈನರ್ ತರಿಸ್ಕೊಂಡಿದ್ದೀನಿ. ಇದು ಇನ್ ದ ಶೇಡ್ ಆಫ್, ಹೆಂಗೆ ಹೇಳ್ತಾರೆ ಶೇಡ್ನ, ಎಲ್ಲ ನೋಡಿ ಹೇಳ್ತಾರೆ ಗೈಸ್, ನನಗೆ ಗೊತ್ತಿಲ್ಲ. ಇದು ಬಂದು ನನ್ನ ಲಿಪ್ಸ್ ಇರೋದೇ ತುಂಬ ಚಿಕ್ಕದು. ಲಿಪ್ ಲೈನರ್ ಹಾಕಿದ್ರೇ ಕವರ್ ಆಗುತ್ತೆ, ಅಷ್ಟು ಚಿಕ್ಕದು ನನ್ನ ಲಿಪ್ಸು. ಸೊ ಅದಕ್ಕೊಂದಿರಲಿ ಅಂತ. ನೆಕ್ಸ್ಟ್ ನನಗೆ ಇನ್ನೊಂದು ಫ್ರೀ ಬಿ ಬಂದು ಪ್ಲಮ್ ಅವರ ಸನ್ಸ್ಕ್ರೀನ್ ಮಿನಿ ಪ್ಯಾಕ್. ಇಷ್ಟಿದೆ, ಆಗುತ್ತೆ ಒಂದು 3 to 5 ಟೈಮ್ಸ್ಗೆ ಸಾಕು. ಎಲ್ಲದಕ್ಕಿಂತ ನನಗೆ ಆಫರ್ ಅಂತ ಅನಿಸಿದ್ದು, ನಾನು ನಿಜ ಹೇಳಬೇಕಂದ್ರೆ ಒಂದು ಆಫರ್ ಟಿರಾಯಿಂದ ನಂಗೆ ತುಂಬ ಅನಿಸಿದ್ದು ಅಂದರೆ ಇದೊಂದು ಲಿಪ್ಸ್ಟಿಕ್, ಮೆಬಿಲಿನ್ ಅವರ ಲಿಪ್ಸ್ಟಿಕ್. ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ. ಅಂದರೆ ತುಂಬ ಕಾಸ್ಟ್ಲಿ ಇದು, ಎಷ್ಟು ಏನಿಲ್ಲ ಅಂದರೂ ಇದ್ರದ್ದು MRP 849 ರುಪೀಸು. ಬಟ್ ನನಗೆ ಇದು ಸಿಕ್ಕಿದ್ದು ಬಂದು 0.01 ರುಪೀಸ್ಗೆ. ಸೊ ಆಗ ಶಾಕ್ ಆಯಿತು ನನಗೆ, ಮೇ ಬಿ ಸಮಥಿಂಗ್ ಆಫರ್ ಇದೆ ಅಂತ. ಹಾಗಾಗಿ ಎಲ್ಲ ಪ್ರಾಡಕ್ಟ್ಸ್ ನನಗೆ ಯಾವುದಾದ್ರು ಬೇಕಿತ್ತು ಅದ್ರ ಜೊತೆಗೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಇದು ಹೆಂಗೂ ಫ್ರೀ ಗಿಫ್ಟಾಗಿ ಸಿಗ್ತಿದೆಯಲ್ಲ ಅಂತ ಹೇಳಿ ಇದರಲ್ಲಿರೋ ಅಮೌಂಟ್ನು ಸೇರಿ ನಾನು ಎಲ್ಲನೂ ಪರ್ಚೇಸ್ ಮಾಡಿದೆ ಅಷ್ಟೇ. ಬಟ್ ಇದು ಮಾತ್ರ ವರ್ತ್ ಇಟ್. 0.01 ರುಪೀಸ್ಗೆ ಯಾರು ಕೊಡ್ತಾರೆ ನೀವೇ ಹೇಳಿ. ಯಾಕಂದರೆ ಇದನ್ನು ನನ್ನ ಫ್ರೆಂಡ್ ಪ್ರಿವಿಯಸ್ಲಿ ತೊಗೊಂಡಾಗ ನಾನು 849 ಇಷ್ಟಿರುತ್ತೆ, ಏನಿರುತ್ತೆ ಇದರಲ್ಲಿ ಅಂತ ಕೇಳಿದ್ದೆ. ಆದರೆ ಈಗ ಅಷ್ಟು ಕಡಿಮೆಗೆ ಸಿಗ್ತಿದೆ ಅಂದಾಗ ವೈ ನಾಟ್ ಅಂತ ಅನ್ನಿಸ್ತು. ಇದು ಫ್ರೀ ಬೀನೇ, ನಾನು ತರಿಸ್ಕೊಳ್ಳಿಲ್ಲ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಇಂಜಿನಿಯರಿಂಗಿಂದ ಹಿಡಿದು ಇಲ್ಲಿವರೆಗೂ ಅಂದರೆ 4 years ತನಕ ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಒಂದೇ, ಇಲ್ಲ ಲಿಪ್ ಬಾಮ್ ಯೂಸ್ ಮಾಡ್ತೀನಿ, ಅದು ಒಂದೇ. ಇತ್ತೀಚೆಗೆ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ಎಲ್ಲಾನು ಇರಲಿ ಅಂತ ತರಿಸ್ಕೊಂಡಿದ್ದೀನಿ. ವಿಡಿಯೋಗೋಸ್ಕರ ಅಂದ್ಕೊಳ್ಳಿ, ಏನು ಅನ್ಕೋತಿರೋ ಬಿಡ್ತಾರೋ, ಬಟ್ ವಿಡಿಯೋಗೋಸ್ಕರನೇ ಪಕ್ಕ ಅದಂತೂ. ಅದಕ್ಕೆ ತರಿಸ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಇವೆಲ್ಲ ತರಿಸ್ಕೊಳ್ಳಲ್ಲ ಗೈಸ್, ನಿಜ ಹೇಳಬೇಕಂದ್ರೆ. ಬರೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತರಿಸ್ಕೊತೀನಿ, ಮಾಯಿಶ್ಚರೈಸರ್, ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್. ಟೋನರ್ ಕೂಡ ಫಸ್ಟ್ ಟೈಮ್. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯಾಕ್ಗ್ರೌಂಡಿಗೆ ಮ್ಯಾಚ್ ಆಗ್ತಿದೆ ಅದು. ಈ ಶೇಡ್ ಸಖತ್ತಾಗಿದೆ.
ಮೇಕಪ್ ಪ್ರಾಡಕ್ಟ್ ಗಮ್ ಅನ್ನುತ್ತೆ. ನಂಗೆ ಅದ್ರಲ್ಲಿ ತುಂಬ ರೆಡ್ ತೋರಿಸಿದ್ರು, ಬಟ್ ಇದು ಓಕೆ. ರೆಡ್ ಅಷ್ಟೇನು ಚೆನ್ನಾಗಿರಲ್ಲ, ಬಟ್ ಇದೊಂಥರ ಚೆನ್ನಾಗಿದೆ ಶೇಡ್. 10 ಲಿಪಿ ಅಂತ ಇದೆ ಶೇಡ್. ಅಷ್ಟೇ ಗೈಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ, ನಿಮಗೆ ಟಿರಾ ಕಡೆಯಿಂದ ಏನಾದರೂ ತರಿಸ್ಕೋಬೇಕು ಅಂತ ಇದ್ರೆ ಟ್ರೈ ಮಾಡಿ ಒಂದ್ಸಲಿ. ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಮೇ ಬಿ ಆಫರ್ಸ್ ಇರ್ಬೋದು, ಯಾರು ಗೊತ್ತು, ಹೇಳೋಕ್ಕಾಗಲ್ಲ. ನಾನು 2500 ತನಕ ಮಾಡಿದೆ, ನನಗೆ ಫ್ರೀ ಬಿ ಸಿಕ್ತು, ಪ್ಲಸ್ 800 ರುಪೀಸ್ ಲಿಪ್ಸ್ಟಿಕ್ ನನಗೆ 0.01 ರುಪೀಸಿಗೆ ಸಿಕ್ತು. ಅದ್ರ ಜೊತೆಗೆ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಕೊಡ್ತಾರೆ. ನೀವು ಎಷ್ಟು ಅಮೌಂಟ್ಗೆ ಜಾಸ್ತಿ ಪರ್ಚೇಸ್ ಮಾಡ್ತೀರೋ ಕ್ರೆಡಿಟ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಇನ್ನೊಂದು 2 ಪ್ರಾಡಕ್ಟ್ನ ತರಿಸ್ಕೋಬೋದು. ಸೊ ದಟ್ ನನಗೆ ಯೂಸ್ಫುಲ್ ಅನ್ನಿಸ್ತು. ನಿಮಗೆ ಯೂಸ್ಫುಲ್ ಆದರೆ ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೂ ಅನಿಸಿದ್ರೆ ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ನ ಚೆಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮುಗೀತು. ಬಿಹೈಂಡ್ ದ ಸೀನ್ಸ್ ಎಷ್ಟೊಂದು ಮೆಸ್ಸಿ ಆಗಿದೆ ಅಂತೀರಾ, ಹೆಂಗ್ ಬಿಸಾಕಿದ್ದೀನಿ ಅಂತೀರಾ, ನೋಡ್ತೀರಾ, ತೋರಿಸ್ತೀನಿ ನೋಡಿ.